ನಮಸ್ಕಾರ. ನಾನು ವೆಂಕಟಾಚಲಪತಿ, ಆಮ್ ಆದ್ಮಿ ಪಕ್ಷದ ಜಿಲ್ಲಾಧ್ಯಕ್ಷ, ಕೋಲಾರ. ಇವತ್ತು ಏನಾಗಿದೆ ಅಂತಂದರೆ, ಕೋಲಾರ ಕೋಮುಲ್ ಡೈರಿಯ ಕರ್ಮಕಾಂಡಗಳ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಇತ್ತೀಚೆಗೆ ನಡೆದಂಥ ಪ್ರಕರಣ ತಮಗೆಲ್ಲ ಗೊತ್ತಿದೆ. ಮೊಬೈಲು ಬಳಕೆನ ನಿಷೇಧ ಮಾಡಿದ್ದಾರೆ. ಅದು ಯಾವ ರೀತಿ ನಿಷೇಧ ಮಾಡಿದ್ದಾರೆ ಅಂದರೆ, ಅದರಲ್ಲೂ ಡಿಸ್ಕ್ರಿಮಿನೇಷನ್ನ ತೋರಿಸಿದ್ದಾರೆ. ಯಾರಿಗೆ ಮೊಬೈಲ್ ಕೊಡಬೇಕು ಅಂತೇಳಿ ಅವ್ರು ಡಿಸೈಡ್ ಮಾಡ್ತಾರೆ. ಬೆರಳೆಣಿಕೆಯಷ್ಟು ಜನಕ್ಕೆ ಮಾತ್ರ ಮೊಬೈಲ್ ಕೊಡ್ತಾ ಇದ್ದಾರೆ. ಇವ್ರಿಗೆ ಅತ್ಯಾಪ್ತರಾರಿದ್ದಾರೆ, ಅಧ್ಯಕ್ಷರಿಗೆ ಮತ್ತು ಎಮ್ ಡಿಗೆ, ಅವ್ರಿಗೆ ಮಾತ್ರ ಮೊಬೈಲ್ ಕೊಡ್ತಾರೆ. ಉಳಿಕೆಯವರೆಲ್ಲನೂ ಇವರು ಗುಲಾಮರು, ಅವರು ನೌಕರರಲ್ಲ. ಇವರಿಗೆ ಕಾಂಟ್ರಾಕ್ಟ್ ನೌಕರರಂತೂ ಅವ್ರ ಗೋಳು ಕೇಳೋದೇ ಇಲ್ಲ ಬಿಡಿ. ಎಷ್ಟೋ ವರ್ಷಗಳಿಂದ ಅವ್ರ ಮೊಬೈಲು ತೊಗೊಂಬರ್ಬೇಡಿ ಅಂತ ಹೇಳ್ತಾರೆ. ಯಾಕೆ ಅಂತಂದರೆ, ಮೊಬೈಲ್ ತೊಗೊಂಬಂದರೆ ಇವ್ರ ಕರ್ಮಕಾಂಡಗಳು ಯಾರೋ ಒಬ್ಬರು ಚಿತ್ರೀಕರಣ ಮಾಡಿ ಇವರು ದುಡ್ಡು ಹೊಡೆಯೋದನ್ನು. ನೂತನವಾಗಿ ಪ್ರಾರಂಭವಾಗಿರುವ ಶ್ರೀವೇಣು ಟಿವಿಎಸ್ ಶೋರೂಮ್ನಲ್ಲಿ ಟಿವಿಎಸ್ ಕಂಪನಿಯ ಎಲ್ಲಾ ರೀತಿಯ ಪೆಟ್ರೋಲ್ ಮತ್ತು ವಿದ್ಯುತ್ ಚಾಲಿತ ಬೈಕ್ಗಳಿಗಾಗಿ ಎಂದೇ ಭೇಟಿ ನೀಡಿ. ವಿಳಾಸ ಬೈಪಾಸ್ ರಸ್ತೆ, ಮಾರುತಿ ನೆಕ್ಸಾ ಕಾರ್ ಶೋರೂಮ್ ಪಕ್ಕ, ಕೋಲಾರ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 9986833899 ಅಥವಾ 9986933299. ಸಮಾಜಕ್ಕೆ ತೋರಿಸ್ಕೊಡ್ತಾರೆ, ಸೊಸೈಟಿಗೆ ತೋರಿಸ್ಕೊಡ್ತಾರೆ, ಹಾಗೆ ಮಾಧ್ಯಮಗಳವ್ರಿಗೆ ತಂದುಕೊಡ್ತಾರೆ ಅನ್ನೋ ಒಂದು ಭಯದಿಂದ ಈ ಕೆಲಸನ ಮಾಡ್ತಾಯಿದ್ದಾರೆ. ನೌಕರಿಗಿರುವಂಥ ಹಕ್ಕುಗಳನ್ನು ಹತ್ತಿಕ್ತಾ ಇದ್ದಾರೆ. ಇವರು ಯಾವುದೇ ಕಾಯ್ದೆಗಳಿಗೆ ಬೆಲೆ ಕೊಡಲ್ಲ. ಇವರು ಕೆಲಸ ಮಾಡೋದೆಲ್ಲ ಕಾಯ್ದೆಗಳ ವಿರುದ್ಧನೇ. ಕಾಯ್ದೆನ ತಾಯಿಯಂತೆ ಕಾಣಬೇಕು, ತಂದೆಯಂತೆ ಕಾಣಬೇಕು. ಆದರೆ ಇವರು ಕಾಯ್ದೆನ ಕಾಲು ಕೆಳಗಡೆ ಹಾಕ್ಕೊಂಡು ತುಳಿತಾರೆ. ಇದಕ್ಕೆ ಒಂದು ಸ್ಪಷ್ಟ ಉದಾಹರಣೆ ಅಂತ ಅಂದರೆ, IGP ಮಾನ್ಯ ಲೋಕಾಯುಕ್ತರವರು ಇವರಿಗೆ ಪತ್ರ ಬರೀತಾರೆ. ಕೆಲವೊಂದು ಎಂಪ್ಲಾಯಿಗಳಿಗೆ ನಾವು ಪರ್ಮಿಷನ್ ಕೊಡಿ, ನಾವು ಅವ್ರನ್ನ ತನಿಖೆಗೊಳಪಡಿಸ್ಬೇಕು 17A ಪ್ರಕಾರ ಭ್ರಷ್ಟಾಚಾರ ವಿರೋಧಿ ಕಾಯ್ದೆ ಅಡಿಯಲ್ಲಿ ಅಂತ ಕೇಳ್ತಾರೆ. ಅದಕ್ಕೆ ಇವ್ರ ಉತ್ತರ ಏನಂದರೆ, ಸರ್ವಾನುಮತದಿಂದ ಹೇಳ್ತಾರೆ, ನಾವು ಕೊಡಲ್ಲ, ಪರ್ಮಿಷನ್ ಕೊಡಲ್ಲ, ಅನುಮತಿ ಕೊಡಲ್ಲ. ಇದು ನಮ್ಮದು ರಿಪಬ್ಲಿಕ್ ಆಫ್ ಕೋಲಾರ ಡೈರಿ ಅಂತ ಹೇಳಿ ಹೆಮ್ಮೆಯಿಂದ ಹೇಳಿ ಪತ್ರ ಬರೀತಾರೆ. ಇದನ್ನು ಸರ್ಕಾರದ ಕಾರ್ಯದರ್ಶಿಗಳು ಅಪರ ನಿಬಂಧಕರಿಗೆ ಬರೀತಾರೆ. ಈ ರೀತಿ ಹೇಳಿಕೆ ಕೊಟ್ಟಿದ್ದಾರೆ ಕೋಮುಲ್ ಡೈರಿ ಕೋಲಾರ ಅವರವರು ಅಂತೇಳಿ. ಇದು ನಾಚಿಕೆಗೇಡು. ಅಧ್ಯಕ್ಷರೇ, ನಿಮಗೆ ಇದು ಎಲ್ಲ ಕಾಲಕ್ಕೂ ಹೀಗೆ ಇರುತ್ತೆ ಅಂತ ತಿಳ್ಕೊಬೇಡಿ. ಬದಲಾವಣೆ ಪರ್ವ ಬರುತ್ತೆ. ನೀವು ಇದಕ್ಕೆಲ್ಲ ಭಯ ಪಟ್ಕೊಂಡು ಆ ನೌಕರರ ಮೇಲೆ ದೌರ್ಜನ್ಯ ಮಾಡ್ತಾಯಿದ್ದೀರಿ. ಅವ್ರ ಸಂಬಳಗಳನ್ನ ಸರಿಯಾಗಿ ಕೊಡ್ತಾ ಇಲ್ಲ. 30-40 ವರ್ಷದಿಂದ ಕೆಲಸ ಮಾಡ್ತಾ ಇರೋಂಥ, 20 ವರ್ಷದಿಂದ ಕೆಲಸ ಮಾಡ್ತಾ ಇರೋಂಥ ನೌಕರರ ಸಂಬಳ ಇವತ್ತು 18,000ನೇ ಇದೆ. ಇವತ್ತು ನೀವು ತೊಗೊಂಡ್ರೂ ಅವ್ರಿಗೂ 18,000ನೇ ಕೊಡ್ತೀರಿ. 30 ವರ್ಷದಿಂದ ಮಾಡ್ತಾ ಇರೋರ್ಗು 18,000ನೇ ಕೊಡ್ತೀರಿ. ಯಾವ ನ್ಯಾಯ ಸ್ವಾಮಿ ಇದು? ನೀವು ನೋಡಿದರೆ ಕೋಟಿ 100 ಕೋಟಿ 200 ಕೋಟಿ ಈ ಥರ ದುಡ್ಡು ಹೊಡ್ಕೊಂಡು ನಿಮ್ಮ ಆಸ್ತಿ ಪಾಸ್ತಿಗಳನ್ನ ಇನ್ಕ್ರೀಸ್ ಮಾಡ್ತಾಯಿದ್ದೀರಿ. ನೌಕರ್ರೇನು ನಿಮ್ಮ ಗುಲಾಮ್ರ? ನೀವು ಹಾಕಿದ ನಾಯಿಗಳ? ನೀವು ಹಾಕಿದ ಬಿಸ್ಕೆಟ್ ತಿನ್ಕೊಂಡು ನಿಮಗೆ ಸೇವೆ ಮಾಡಿಕೊಂಡು ಇರಬೇಕು ಅಂತ ಹೇಳಿ, ಇದೆಲ್ಲ ಸಾಲದು ಅಂತ ಹೇಳಿ ಅವ್ರ ಮೊಬೈಲ್ ಕಸ್ಕೋತೀರಿ, ಅವ್ರ ಹಕ್ಕುಗಳನ್ನು ಮೊಟಕು ಮಾಡ್ತೀರಿ, ಅವ್ರ ಮೇಲೆ ದೌರ್ಜನ್ಯ ಮಾಡ್ತೀರಿ, ಜಾಸ್ತಿ ಕೇಳಿದ್ರೆ ಸಸ್ಪೆಂಡ್ ಮಾಡ್ತೀರಿ, ಅವ್ರನ್ನ ಕೋರ್ಟು ಕಚೇರಿಗಳು ಅಲಿಯೋಂಗೆ ಮಾಡ್ತೀರಿ. ಅಂದರೆ ನೀವು ಹೇಳ್ದಂಗೆ ಕೇಳಿಕೊಂಡು ಈ ಕೋಲಾರ ಜಿಲ್ಲೆ ಮತ್ತು ಚಿಕ್ಕಬಳ್ಳಾಪುರ ಜಿಲ್ಲೆ ಜನತೆ ಇರಬೇಕು ಅಂತ ಅಂದ್ಕೊಂಡಿದ್ರೆ, ಅದೃಷ್ಟಕ್ಕೆ ಚಿಕ್ಕಬಳ್ಳಾಪುರ ಜಿಲ್ಲೆ ಸಪ್ರೇಟ್ ಮಾಡ್ಕೊಂಡು ಹೋಗಿದ್ದಾರೆ. ನಿಮ್ಮ ಕಪಿಮುಷ್ಟಿಯಿಂದ ತಪ್ಪಿಸ್ಕೊಂಡು ಹೋಗಿದ್ದಾರೆ. ನೀವು ನಾಚಿಕೆ ಮಾನ ಮರ್ಯಾದೆ ಅನ್ನೋದಿದ್ದರೆ ಸ್ವಯಂ ಏನು ಸರ್ಕಾರ ಕೇಳ್ತಾ ಇದೆ ನಾವು ತನಿಖೆ ಮಾಡಬೇಕು ಅಂತ, ಸ್ವಯಂ ತನಿಖೆಗೆ ಒಳಪಟ್ಟು ನಿಮ್ಮ ಧೈರ್ಯನ ತೋರಿಸ್ಕೊಂಡು ನಿಮ್ಮ ಶಾಸಕತ್ವನ ಉಳಿಸ್ಕೊಳ್ಳಿ. ನೀವು ಇದೇ ರೀತಿ ಹೋಯ್ತು ಅಂತಂದರೆ ಮುಂದೊಂದು ದಿನ ನಿಮ್ಮ ಶಾಸಕತ್ವ ಕಿತ್ಕೊಂಡು ಹೋಗುತ್ತೆ. ನೀವು ಮಾಡಿರೋ ಹಗರಣಗಳು ಒಂದಲ್ಲ ಎರಡಲ್ಲ. ಮಾನ್ಯ ಬಂಗಾರಪೇಟೆ ಶಾಸಕರು ಹಾಗೆ ಇತರೆ ಸಾಮಾಜಿಕ ಹೋರಾಟಗಾರರು ತಮ್ಮ ಬಗ್ಗೆ ಸಾಕಷ್ಟು ಹೇಳಿದ್ದಾರೆ. ನೀವು ಯಾವುದಕ್ಕೂ ತಲೆ ಕೆಡಿಸ್ಕೊತಾ ಇಲ್ಲ. ನಿಮಗೆ ಶಕ್ತಿ ಇದ್ದರೆ, ನಿಮಗೆ ಧೈರ್ಯ ಇದ್ದರೆ ತನಿಖೆಗೊಳಪಡಿಸ್ಕೊಳ್ಳಿ. ಆಮೇಲೆ ನೀವು ತೋರಿಸಿ ನಾನೇನು ಅಂತ. ಅದು ಬಿಟ್ಬಿಟ್ಟು ಗುಬ್ಬಿಗಳ ಮೇಲೆಲ್ಲ ಬ್ರಹ್ಮಾಸ್ತ್ರ ಮಾಡ್ತೀರಿ. ನಾಚಿಕೆ ಆಗಬೇಕು ಅಧ್ಯಕ್ಷರೇ. ಇದಕ್ಕೆ ಜನರದ್ದು ಧಿಕ್ಕಾರ ಇದೆ, ಅರ್ಥ ಮಾಡ್ಕೊಳ್ಳಿ. ಎಲ್ಲ ಕಾಲನೂ ಹಿಂಗೆ ಇರಲ್ಲ. ಮುಂದೆ ಜನರಿಗೆ ಒಳ್ಳೆ ಕಾಲ ಬರುತ್ತೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಸರ್.